ಗೀತಾ ಮಹಾತ್ಮೆ. ಅಶ್ರದ್ಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಧರ್ಮದಲ್ಲಿ ಶ್ರದ್ಧಾರಹಿತರಾದವರು ನನ್ನನ್ನು ಪಡೆಯದೆ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ ಎನ್ನುತ್ತಾನೆ ಭಗವಂತ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ನಂಬಿಕೆ ಏನಿದೆಯೋ ಅದುವೇ ಧರ್ಮ. ಧರಿಸಲು ಯೋಗ್ಯವಾದದ್ದು, ಬಹುಜನರು ಅನುಸರಿಸುವಂಥದ್ದು. ಇಂತಹ ಧರ್ಮದಲ್ಲಿಯೇ ಶ್ರದ್ಧೆ ಇಲ್ಲದಿರುವ ಮನುಷ್ಯರು ಭಗವಂತನನ್ನು ಹೊಂದುವುದಿಲ್ಲ. ಹಾಗಾಗಿ ಅವರು ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವ ಹುಟ್ಟು ಸಾವುಗಳ ಚಕ್ರದಲ್ಲಿ ಸುತ್ತುತ್ತಾರೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತವಾದರೂ ಇದರ ನಡುವೆ ನಮ್ಮ ಹೋರಾಟ ಏನಿದೆಯೋ ಅದುವೇ ಜೀವನ. ಆ ಜೀವನದಲ್ಲಿ ವ್ಯಕ್ತಿ ಹೇಗೆ ನಿರ್ವಹಿಸುತ್ತಾನೆ ಎಂಬುದರ ಮೇಲೆ ಬದುಕಿನ ಸಾರ್ಥಕ್ಯವಿದೆ. ಹಸಿವೆ, ನೀರಡಿಕೆ, ಇಂದ್ರಿಯ ಸುಖ ಇತರ ಪ್ರಾಣಿಗಳಿಗೂ ನಮಗೂ ಇರುವ ಸಾಮ್ಯತೆಯಾಗಿದೆ. ಆದರೆ ಇವೆಲ್ಲವನ್ನು ನಾವು ಮಾಡುವುದಕ್ಕೆ ಇರುವ ಕ್ರಮಬದ್ಧತೆಯೇ ಧರ್ಮ. ನಾವು ಇವೆಲ್ಲವನ್ನು ಪೂರೈಸಲು ಹೋಗುವ ದಾರಿಯು ಎಲ್ಲ ಜನರು ಒಪ್ಪತಕ್ಕದ್ದಾಗಿರಬೇಕು ಹಾಗೂ ಯಾರಿಗೂ ಅದರಿಂದ ತೊಂದರೆಯಾಗಬಾರದು. ಧರ್ಮಹೀನನು ಪಶು ಸಮಾನ ಎನ್ನುತ್ತದೆ ಲೋಕೋಕ್ತಿ. ನಾನು ನನ್ನದು ಎಂಬ ಮೋಹದಿಂದ ಆವೃತವಾದ ಮನಸ್ಸುಳ್ಳ ಅಧರ್ಮಿಗಳು ಜನ್ಮ ಮರಣಗಳೆಂಬ ಎರಡು ದಡಗಳ ನಡುವೆ ಮುಳುಗೇಳುತ್ತಲೇ ಇರುತ್ತಾರೆ. ಕಪ್ಪೆ ಮತ್ತು ಕಮಲ ನೀರಿನಲ್ಲಿ ಜೊತೆಗೇ ಇದ್ದರೂ ಕಮಲದ ಮಧುವನ್ನು ಭ್ರಮರಗಳು ಮಾತ್ರ ಸೇವಿಸುತ್ತವೆ. ಕಪ್ಪೆಯ ಪಾಲಿಗೆ ಕೆಸರೇ ಗತಿ. ಹಾಗೆಯೇ ಅಧರ್ಮಿ ನನ್ನ ಸಮೀಪದಲ್ಲೇ ಸ್ಥಿತನಾಗಿದ್ದರೂ ಕೂಡ ನನ್ನನ್ನು ಹೊಂದುವುದಿಲ್ಲ ಎನ್ನುತ್ತಾನೆ ಭಗವಂತ. ಹರಿ ಓಂ.